ನಮಸ್ಕಾರ. ಈ 2025 ಹೋಳಿ ಹಬ್ಬದ ಆಚರಣೆ ಸಂತೋಷ ಹೇಗೆ ವ್ಯಕ್ತಪಡ್ತಾ ಇದ್ರಿ? ಹೇಗೆ ಎಲ್ಲ ಒಂದು ತಾಯಿ ಮಕ್ಕಳಾಗಿ ಎಲ್ಲಾರು ಆಚರಿಸ್ತಾ ಇದ್ವಿ. ಯಾವ್ದು ಭೇದ ಭಾವನೆ ಇಲ್ಲ. ಎಲ್ಲಾರು ತಾಯಿ ಮಕ್ಕಳಾಗಿ ಬಂದವ್ರಿಗೆ ಹೋದವ್ರಿಗೆ ಅವ್ರವ್ರು ಜಾತಿ ಇವ್ರು ಬಂದ್ರು ಅವ್ರು ಜಾರಿ ಕೊಡ್ತೀವಿ. ನಮ್ದು ಎಷ್ಟು ಧರ್ಮ ಐತೆ ಅಷ್ಟು ಧರ್ಮದ ಪ್ರಕಾರ ನಾವ್ ಮಾಡ್ಕೊಂಡು ಹೊಂಟಿದ್ವಿ. ನಿಮ್ದು ಹೋಳಿ ಹಬ್ಬದ ಕಾಮಣ್ಣ ನಿಮ್ದು ಎಲ್ಲಿ? ಹೋಳಿ ಕಾಮಣ್ಣ ನೋಡ್ರ ಇಲ್ಲಿ ನಾವು ಏನಿಲ್ಲ ಅಂದ್ರು 50 ವರ್ಷ 60 ವರ್ಷ. ಬರ್ರಿ ಗುರು, ನೀವು ಬರ್ರಿ, ಸ್ವಲ್ಪ ಇದ್ರ ಬಗ್ಗೆ ಹೇಳಿ ಬರ್ರಿ. ಎಷ್ಟು ವರ್ಷದಿಂದ ನೀವು ಇದನ್ನ? ನಾವು 60 ವರ್ಷ ಆತ್ ಸರ್. ಈಗ 60 ವರ್ಷದಿಂದ? 60 ವರ್ಷದಿಂದ 60 ವರ್ಷದಿಂದ ನೀವು ಇಲ್ಲಿ ಮಾಡ್ಕೊಂಡು ಬಂದಿರಿ. ಸರಿ, ಸುಮಾರು ತಮಗ ಅನ್ಸಿದ 60 ವರ್ಷದಿಂದನೂ ಹೀಗೆ ಇದೆಯೋ? ಹಿಂದಿನ ಸಾಕಷ್ಟು ತಮ್ಮ ಜನ ಇನ್ನೂ ಇದ್ರು, ಈಗ ಕಡಿಮೆ ಆಗಿದ್ರು, ಜನ ಜಾಸ್ತಿ ಆಗಿದ್ರು? ಈಗ ಕಡಿಮೆ ಆಗ್ಯಾರ್ರಿ. ಈಗ ಕಡಿಮೆ ಆಗ್ಯಾರ. ಈಗ ಕಡಿಮೆ, ಮುಂಚೆ ಎಲ್ಲ ಜಾಸ್ತಿ ಇತ್ತು. ಮುಂದೆ ಬಾಳ ಮಂದಿ ಇದ್ದಾರ್ರಿ. ಇದು ನೇರ ಪ್ರಸಾರ ಇತ್ತು. ಹಂಗಾಗಿ ಈಗ ಪೀಳಿಗೆ ಹಂಗ ಐತಲ್ರಿ. ಈಗ ಹಿರಿಯರು ಮಾಡಿಕೊಟ್ಟಿದ್ದ ಪ್ರಕಾರ ನಾವು ಪೀಳಿಗೆಗೆ ಮತ್ತ ಅದನ್ನ ದಾರಿ ಅರದು ಕೊಡಕತ್ತೀವಿ. ಅದ್ರ ಪ್ರಕಾರ ಮಾಡ್ಕೊಂಡು ಹೊಂಟಾರ. ಇವತ್ತಿನ ಹಬ್ಬಗಳೆಲ್ಲ ನಾವು ನವ ಪೀಳಿಗೆಗಳಿಗೆಲ್ಲ ನಾವು ನೀಡ್ಬೇಕು, ತೋರಿಸ್ಬೇಕು. ಕೆಲವೊಂದು ನಶಿಸಿ ಹೋಗ್ಬಿಡ್ತಾವ. ಈಗಿನ ಇದ್ರ ಹಬ್ಬದಾಗ ನೋಡಿದಾಗ ಪಂಚಮಿ ಹಬ್ಬ ಅಂದ್ರೆ ಏನು ಗೊತ್ತಿಲ್ರಿ. ಯಾರು ಜೋಕಾಲಿ ಕಟ್ತಾರೆ, ಯಾರು ಕೊಬ್ಬರಿ ಮಾಡೋರು, ಯಾರು ಉಂಡಿ ಕಟ್ಟೋರು, ಯಾರು ಅದು ಹೋಗ್ಬಿಡ್ತೀರಿ. ಕೊಬ್ಬರಿ ಬಟ್ಲ ಗಿಬ್ರಿ ಬಟ್ಲ ಎಲ್ಲಾ ಆಡ್ಜಾಡ್ಜಿ ನಮ್ಮ ಅಜ್ಜಗಳು ಅಪ್ಪಗಳು ಎಲ್ಲಾರು ದಾರ ಪೊಂದ್ಸಿ ಗಿರಿಮಿಟ ಆಡುವಂಗ ಕೊಡ್ತಿದ್ರಿ. ಅದ ಪ್ರಕಾರ ನಾವು ಹಿರಿಯರ ಮಾರ್ಗದರ್ಶನದಾಗ ನಾವು ಜೀವನ ಮಾಡ್ಕೊಂಡು ಹಬ್ಬ ಹುಣ್ಣಿಮೆ ಮಾಡ್ಕೊಂಡು ಹೊಂಟಿವಿ. ಇಡೀ ನಿಮ್ಮ ಸಮಾಜಕ್ಕೆ ನೀವು ಒಂದು ಗಿಡ ಒಂದು ಬೇರು ಹೆಂಗ್ ಗಟ್ಟಿ ಅವ್ರು ನೀವೆಲ್ಲ ಇವರೇ ನಮ್ಮ ಸಮಾಜಕ್ಕ ಮೇನ್ ಬೇರೆ ಇರೋದು. ಇವರು ಏನ್ ಕಲ್ಸಿರಾರೆ ಅದನ್ನ ನಾವು ಕಲ್ಕೊಂಡು ಹೊಂಟಿದೀವಿ ಸರ್. ಒಳ್ಳೆ ಸಂಪ್ರದಾಯ. ಹೌದು ಸರ್, ಒಳ್ಳೆ ಸಂಪ್ರದಾಯ ಇದೆ ಸರ್. ಅವರ ಸಂಪ್ರದಾಯ ಪ್ರಕಾರ ಹಿಂದಿನ ಕಾಲದೊಳಗೆ ಯಾವ ತರ ನಡ್ಕೊ ಬಂದಿದ್ದಾರೆ ಅದೇ ಪ್ರಕಾರ ನಡೆಸಿದ್ದಾರೆ. ಅದೇ ಪ್ರಕಾರ ನಾವು ಪಾಲಿಸ್ಕೊಂಡು ಹೋಗ್ತಿದ್ವಿ ಸರ್. ನಾವ್ ಏನ್ ಹೇಳ್ಬೇಕ್ರಣ್ಣ, ನಿಮಗ ಗೊತ್ತಿದ್ದೈತಲ್ರಿ. ನಾವು ಒಬ್ಬರು ಡಿ ಬಾಸ್ ಅಭಿಮಾನಿಗಳು ಆದವ್ರ. ಯಾಕಂತಂದ್ರ ಇಂಥ ಸಂದರ್ಭದಾಗ ನಾವು ನಮ್ ಭಾಷಣ ಒಂದ್ ಸ್ವಲ್ಪ ನೆನ್ಸ್ಕೋಬೇಕಾಗತ್ತಿ. ಯಾಕಂತಂದ್ರ ಏನೋ ಅನೈತಿಕ ಘಟನೆ ನಡ್ಕೊಂಡ ಅವ್ರು ಒಂದ್ ಸ್ವಲ್ಪ ಒಳಗ್ ಹೋಗಿ ಏನೋ ಒಂದ್ ಅನೈತಿಕ ಘಟನೆ ಮಾಡ್ಕೊಂಡ ಅವ್ರು ಒಳಗ್ ಬಂದಿದಾರ. ಈಗಾಗ್ಲೇ ಈಗ 11 ತಾರೀಕಿನಿಂದ ಈಗ ಡೆವಿಲ್ ಶೂಟಿಂಗ್ ಸ್ಟಾರ್ಟ್ ಆಗೈತಿ. ಅದ್ರಲಿಂದ ನಮ್ ಬಾಸ್ ಹೊರಗ್ ಬಂದಾರ ಅನ್ನೋದು ಒಂದ್ ಜೋಶಿಲಿಂದನೂ ಮಾಡಾಕತ್ತೀವಿ. ಆಮೇಲೆ ನಮ್ಮ ಅಪ್ಪರ್ ಏನ್ ಹಿರಿಯರ್ಲಿಂದ ಏನ್ ಮಾಡ್ಕೊಂಡ್ ಬಂದಿದಾರಲ್ಲ ಅವ್ರು ಏನ್ ಪಾಲ್ಸ್ಕೊಂಡ್ ಬಂದಿದ್ರಿ ಇಷ್ಟು ವರ್ಷ ಅದೇ ರೀತಿನ ನಾವು ಪಾಲ್ಸ್ಕೊಂಡ್ ಹೊಂಟಿದೀವಿ. ಹಂಗಾಗಿ ಮತ್ ಏನ್ ಹೇಳಕ್ ನಾನು ಇಷ್ಟ ಪಡಂಗಿಲ್ರಿ. ಆದ್ರೆ ಏನ ನಮ್ಮ ಬಾಸ್ ಆದಷ್ಟು ಬೇಗ 1 ವರ್ಷಕ್ಕ 2 ರಿಂದ 3 ಪಿಕ್ಚರ್ ಸಿನಿಮಾ ಬೇಗ ರಿಲೀಸ್ ಆಗಲಿ ಅಂತಂದು ನಾವು ನಮ್ಮ ಒಡ್ರು ಓಡಿ ಸಮಾಜದಿಂದ ಪಕ್ಕಾ ಡಿ ಬಾಸ್ ಫ್ಯಾನ್ಸ್ ರೀ. ನಾವು ಕಾಣಿಸಂಗಿಲ್ಲ, ಆದ್ರ ನಮ್ಮ ಹೃದಯದಿಂದ ನಾವ್ ಎಷ್ಟು ಪ್ರೀತಿಸ್ಬೇಕು ಅಷ್ಟು ಪ್ರೀತಿಸ್ತೀವಿ ಸರ್. ಆದ್ರ ಜನಗಳ ತಿಳುವಳಿಕೆ ಪ್ರಕಾರ ನಾವೇನೋ ಅವ್ರ ಚಿತ್ರ ಬಂದಾಗ ನಾವು ಅವ್ರ ಬೆಳವಣಿಗೆಗೋಸ್ಕರ ಅವ್ರ ಹೆಸರಿನಗೋಸ್ಕರ ನಾವು ಹೋರಾಡ್ತೀವಿ ಅನ್ನೋ ಅಭಿಮಾನ ನಮ್ಮಲ್ಲಿಲ್ಲ. ನಾವು ಯಾವುದೋ ಕಾರಣಕ್ಕಿರ್ಲಿ ಯಾವಾಗಿದ್ರು ಡಿ ಬಾಸ್ ಫ್ಯಾನ್ ಆಗೇ ಇರ್ತೀವಿ ಸರ್. ಅದ ಕೆಟ್ಟದ್ ಬರ್ಲಿ ಒಳ್ಳೇದ್ ಬರ್ಲಿ ಯಾವಾಗ್ಲಿದ್ರು ಅವ್ರ ಅಭಿಮಾನಿಯಾಗಿ ಇರ್ತೀವಿ ಸರ್. ಈ ಹೋಳಿ ಹಬ್ಬ ಡಿ ಬಾಸ್ ಅವ್ರಿಗೆ ಒಳ್ಳೇದನ್ನ ಮಾಡ್ತದೆ. ಈ ವರ್ಷ ಮತ್ತೆ ಅವರು ಒಳ್ಳೇದಕ್ಕ ಅವ್ರು ನಮ್ಮ ಒಂದ್ ಒಳಗಿನ ಅನಿಸಿಕೆ ಅಂತಂದ್ರೆ ಅವ್ರು ಇನ್ನು ಮುಂದೆ ಒಳ್ಳೇದಾಗ್ಲಿ. ಅವ್ರಿಗೆ ಹಿಂದೆ ಯಾರು ಏನ್ ಕೆಟ್ಟದ್ದು ಬಯಸಿದ್ದಾರೆ ಅವ್ರಿಗೆ ಕೆಟ್ಟದಾಗ್ಲಿ. ನಮ್ಮ ಡಿ ಬಾಸ್ ಬಗ್ಗೆ ಯಾರು ಏನ್ ಕೆಟ್ಟದ್ದು ಬಯಸಿದ್ದಾರೆ ಅವ್ರು ಕೆಟ್ಟದಾಗಲಿ. ನಮ್ ಡಿ ಬಾಸ್ ಯಾವಾಗಿದ್ರು ಒಳ್ಳೇದ ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಮುಂದೆ ಅವರು ಒಳ್ಳೇದ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ಅಭಿಪ್ರಾಯ ನಮ್ಮಲ್ಲಿ ಇದೆ ಸರ್. ಅಮ್ಮ ಯಾರು? ನಮ್ಮ ತಾಯಿಯವರು. ನಿಮ್ಮ ತಾಯಿಯವರು? ನಮ್ಮ ಅಜ್ಜಿ. ನಿಮ್ಮ ತಂದೆಯವರು? ಇವ್ರು ನಿಮ್ಮ ತಾಯಿಯವರು? ನಮ್ಮ ಅಜ್ಜಿ ರೀ. ಅಮ್ಮ ಎಷ್ಟು ವಯಸ್ಸಮ್ಮ ನಿಮ್ಗೀಗ? 98 ಎಲ್ಲ ಕತ್ತಿ ಹೇಳ್ತೀನಿ. ಅಲ್ರಿ, ಮತ್ತೆ ನೀವು 98 ವರ್ಷ 100 ವರ್ಷ ಅಂತಂದ್ರೆ ಮತ್ತೆ ಹಿಂದಿನ ಇತಿಹಾಸನ ಹೇಳ್ತೀರಿ. ಅವ್ರದೆಲ್ಲ ಸಂಗರಾಯಣಂದು ಹೇಳ್ತೀರಿ, ಎಲ್ಲದು ಹೇಳ್ತೀರಿ ಇತಿಹಾಸನ. ನಿಮ್ ಮುಂದೆಲ್ಲ ಓಡಾಡ್ದವ್ರು ಅವ್ರು. ನಿಮ್ಮಂತವ್ರು ಇರ್ಬೇಕಮ್ಮ. ಈಗಿನ ಕಾಲದೊಳಗ ಒಬ್ಬ ಮನೆಗೆ ಹಿರಿಯ ಅನ್ನೋದು ಎಷ್ಟು, ಒಬ್ಬ ಹಿರಿಯನ ಕಳ್ಕೊಂಡ್ರೆ ಇಡೀ ಒಂದ್ ದೊಡ್ಡ ಗ್ರಂಥಾಲಯನ ನಾವ್ ಕಳ್ಕೊಂಡಂಗ ಆಗ್ತೈತಿ. ಒಂದ್ ದೊಡ್ಡ ಗ್ರಂಥಾಲಯನ ಕಳ್ಕೊಂಡಂಗ ಒಬ್ಬ ಹಿರಿಯ ಹೋದ್ರ. ಹೌದೌದು ಅಮ್ಮ, ನೀವು ಗಂಡು ಮಕ್ಕಳನ್ನ ಹುಲಿ ಹೆಂಗ ಸಾಕಿರಿ,
ಬಹಳ ಖುಷಿ ಅನಿಸ್ತೈತಿ ನಿಮ್ ಏರಿಯಾ ನೋಡಿದಾಗ ಬಹಳ ಖುಷಿ ಅನಿಸ್ತೈತಿ. ನಮ್ದಲ್ಲ. ಅಲ್ಲ ಅಷ್ಟು ಸಾಮಾನ್ಯ ಎಲ್ಲರಿಗೂ ಇನ್ನೊಂದು ವಿಷಯ, ನಮ್ಮ ಕುಟುಂಬ ಒಳಗ ಕನಿಷ್ಠ ಅಂತಂದ್ರ 60ರಿಂದ 70 ಜನ ನಮ್ಮ ಕುಟುಂಬಸ್ಥರ ಇದೇವ್ ಸರ್. 60ರಿಂದ 70 ಜನ ನಮ್ಮ ಕುಟುಂಬಸ್ಥರ ಇದೇವ್ ಸರ್. ಮನೆಯವರ. ಮತ್ತೆ ವಿಶೇಷವಾಗಿ ಮತ್ತೇನ್ ಕಾರ್ಯಕ್ರಮ ಮಾಡ್ತೀರಿ ನೀವು ನಿಮ್ಮ ಸಮಾಜ? ವಿಶೇಷವಾಗಿ ಅಂತಂದ್ರೆ ಗಣೇಶೋತಿ ಮಾಡ್ತೀವಿ ಸರ್. ಒಂದು ರಂಜಾನ್, ಈಗ ರಂಜಾನ್ ಇದೆ ಅಲ್ಲ ಸರ್, ರಂಜಾನಕ್ಕೆ ನಾವು ಎಲ್ಲಾ ಸಹಕಾರ ಮಾಡ್ತೀವಿ ಸರ್. ನಾವು ಸಿದ್ದರಾಮೇಶ್ವರ ಜಯಂತಿ ಮಾಡ್ತೀವಿ ಸರ್, ಬೋಯಿ ಸಮಾಜ. ಆ ನಂತರ ಈಗ ರಂಜಾನ್ ಇದೆಯಲ್ಲ, ರಂಜಾನ ಮುಸ್ಲಿಂ ಯಾವ ತರ ಮಾಡ್ತಾರ ಅದೇ ಪ್ರಕಾರ ನಾವು ಮಾಡ್ತೀವಿ ಸರ್. ಇದು ನಮ್ಮ ಅಜ್ಜನ ಪರಂಪರೆ ನಡ್ಕೊಂಡ್ ಬಂದಿದ್ರು. ಸರ್ವಧರ್ಮ ಸಮನ್ವಯ ಸಮಾನವರು ನಮ್ಮ ಅಜ್ಜಾರ ಏನಿದಾರ ಹೇಳಿ ಸರ್, ನಮ್ಮ ಅಜ್ಜಾರ ತಳಾಂತರದಿಂದ ಮಾಡ್ಕೊಂಡ್ ಬಂದಾರ ಸರ್. ಅವ್ರು ಯಾವ ತರ ಸಂಪ್ರದಾಯ ಮಾಡ್ತಾರೆ ಅದೇ ಪ್ರಕಾರ ಸಂಪ್ರದಾಯ ಸುರ್ಕುಂಬ ಮಾಡುವುದು, ಬಿರಿಯಾನಿ ಮಾಡುವುದು, 4 ಜನಕ್ಕೆ ಹಂಚುವುದು, ಅದ್ರಲ್ಲಿ ಉಳಿದಿರೋದು ನಾವು ನಮ್ಮ ಮನೆಯವ್ರ ಕುಟುಂಬರು ಎಲ್ಲ ಹಂಚುವಂತ ತಿನ್ನುವುದು. ಇದು ಸಮಾಜ ನಮ್ಮ ತಳಾಂತರದಿಂದ ನಡ್ಕೊಂಡು ಬಂದಿದೆ. ನೋಡ್ಲಿ ಸರ್, ಬಹಳ ಸಂತೋಷ ಆಯ್ತು. ನಿಮ್ ಇಡೀ ಕುಟುಂಬ ಇನ್ನೂ ದೊಡ್ಡದಾಗಿ ಬೆಳಿಲಿ. ಇವತ್ತ ಡಿಜೆ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರು ಪಾಪ, ನೀವೆಲ್ಲ ನಾವಿಲ್ಲಿ ನಿಂತ್ಕೊಂಡ್ವಿ. ಅವ್ರ ಏನ್ ಡ್ಯಾನ್ಸ್ ಕ್ಯಾನ್ಸಲ್ ಕರ್ಕೊಂಡು ಹೋಗಿಗಾರ ಎಲ್ಲರೂ. ಮತ್ತೊಂದು ದಿವಸ ನಾ ಖಂಡಿತವಾಗಿ ನೀವು ಬರಮಾಡ್ಕೊಡ್ರಿ, ನಂಗೆ ಕಳ್ಸಿ, ನಾನು ನಂಬರ್ ಕೊಡ್ತೀನಿ. ನೀವು ಇಂತ ಪ್ರಮುಖವಾಗಿ ಏನ್ರ ಒಂದು ಮಾಡ್ತಾ ಇದೀವಿ ಅಂತಂದ್ ಹೇಳ್ರಿ, ನಾನ್ ನೇರ ಪ್ರಸಾರಕ್ಕೆ ಬರ್ತೀನಿ ಖಂಡಿತವಾಗ್ಲು. ಮತ್ತೆ ನಿಮ್ಮ ಒಂದು ಕಾರ್ಯ ಮುಂದುವರಿಲಿ. 2025 ಏನ್ ಎಲ್ಲರೂ ಸಂತೋಷವಾಗಿ ಆಚರಣೆ ಮಾಡ್ತಾ ಇದ್ರು, ಇದ್ರ 2026 ಇದು 10 ಪಟ್ಟು ಆಗ್ಲಿ ಅಂತ ನಾನು ಹಾರೈಸ್ತೀನಿ ಸರ್. ನಮಸ್ಕಾರ.